ಇನ್ನು ಕೋರಮಂಗಲಕ್ಕೆ ಹೋಗೋಣ. ಅಲ್ಲೂ ಸಾಕಷ್ಟು ಜನ ಸೇರ್ತಾರೆ. ಅಲ್ಲೂ ಟೈಟ್ ಸೆಕ್ಯೂರಿಟಿ, ಬಾಂಬ್ ನಿಷ್ಕ್ರಿಯ ದಳ, ಶ್ವಾನ ದಳಗಳಿಂದ ಕೆಲವು ಕಡೆ ಪರಿಶೀಲನೆ ಮಾಡಿದ್ದಾರೆ. ಕೋರಮಂಗಲದಲ್ಲಿ ಜೋರಾಗಿ ನಡೆಯುತ್ತೆ ಸೆಲೆಬ್ರೇಷನ್ನು. ಆ ಭಾಗದ ಜನ ಎಲ್ಲ ಅಲ್ಲೇ ಸೇರ್ತಕ್ಕಂಥದ್ದು. ಹಾಗಾಗಿ ಅಲ್ಲೂ ಕೂಡ ಟೈಟ್ ಸೆಕ್ಯೂರಿಟಿಯನ್ನು ಮಾಡಿದ್ದಾರೆ. ಎಸ್ಪೆಷಲಿ ಬಾರ್, ರೆಸ್ಟೋರೆಂಟ್, ಪಬ್ ಎಲ್ಲೆಲ್ಲಿ ಇವೆಲ್ಲ ಇದೆಯೋ, ಲೈವ್ ಬ್ಯಾಂಡ್ಗಳಂತೂ ಇಲ್ಲ ಬಿಡಿ, ಬಟ್ ಇಂಥ ಜಾಗದಲ್ಲೆಲ್ಲ ನೋಡಿ ಶ್ವಾನ ದಳವನ್ನು ಕರ್ಕೊಂಡು ಬಂದು ತಪಾಸಣೆ ಮಾಡಿಸ್ತಾ ಇರೋದು. ಗೊತ್ತಿಲ್ಲ, ಬೆಂಗಳೂರಿನಲ್ಲಿ ಎಲ್ಲದಕ್ಕೂ ಜಾಗ ಇದೆ. ಹಾಗಾಗಿ ಇಂಥ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಬಾಂಬ್ ಸ್ಕ್ವಾಡ್ನವರು ಬಂದಿದ್ದಾರೆ, ಶ್ವಾನ ದಳದವರು ಬಂದಿದ್ದಾರೆ, ಎಲ್ಲ ಕಡೆ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಯಾರಿಗೆ ಗೊತ್ತು, ಈ ಸೆಲೆಬ್ರೇಷನ್ ಮೂಡ್ನ ಹಾಳು ಮಾಡಬೇಕು ಅಂತಲೇ ಕೆಲವರೆಲ್ಲ ಪ್ರಯತ್ನ ಪಡ್ಬೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ಕೋರಮಂಗಲದಲ್ಲಿ ಸಾಮಾನ್ಯವಾಗಿ ಹೊಸ ವರ್ಷಾಚರಣೆ ಅಂತಕ್ಕಂಥದ್ದು ಪರ್ಟಿಕ್ಯುಲರ್ ಪ್ಲೇಸ್ನಲ್ಲಿ ಎಲ್ಲೆಲ್ಲಿ ನಡೆಯುತ್ತೆ, ಈಗ ಅಲ್ಲೇ ಆ ಭಾಗದಲ್ಲಿ ಭದ್ರತಾ ಸಿಬ್ಬಂದಿಗಳು ಮತ್ತು ರಕ್ಷಣಾ ತಂಡದವರು ಏನು ತಪಾಸಣೆ ಮಾಡ್ತಾ ಇದ್ದಾರೆ, ಹೇಗೆ ಅಂತ? ಅರವಿಂದ್, ಕೋರಮಂಗಲದ 5ನೇ ಬ್ಲಾಕು, ಎಂಪೈರ್ ರಸ್ತೆ ಸುತ್ತಮುತ್ತ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಕೋರಮಂಗಲದಲ್ಲಿ ಸೆಲೆಬ್ರೇಷನ್ ನಡೆಯುತ್ತೆ. ಆ ಸೆಲೆಬ್ರೇಷನ್ ಮಾಡುವಂತ ಪ್ರದೇಶಗಳ ಮೇಲೆ ಪೊಲೀಸರು ನಿಗಾವನ್ನ ವಹಿಸಿರುವಂತದ್ದು. ಸದ್ಯಕ್ಕೆ ಎಂಪೈರ್ ರಸ್ತೆಯಲ್ಲಿ ಸುಮಾರು 180ಕ್ಕೂ ಹೆಚ್ಚು CCTVಗಳನ್ನ ಅಳವಡಿಸಿದ್ದೇವೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಕ್ಷಣಾ ದೃಷ್ಟಿಯಿಂದಾಗಿ ತೆಗೆದುಕೊಂಡಿರುವಂತಹ ಕ್ರಮಗಳಲ್ಲಿ ಪ್ರಮುಖವಾಗುವಂಥದ್ದೇ ವಾಚಿಂಗ್ ಟವರ್ ಅನ್ನ ನಿರ್ಮಾಣ ಮಾಡಿರುವಂಥದ್ದು. ಈ ವಾಚ್ ಟವರ್ ನಿಂದಾಗಿ ಪೊಲೀಸರು ಇಲ್ಲಿ ನಿಗಾವನ್ನ ವಹಿಸಿ ಯಾರೆಲ್ಲ ಓಡಾಡ್ತಾರೆ, ಏನಾಗುತ್ತೆ ಅನ್ನೋದನ್ನ ಇದರ ಮುಖಾಂತರವಾಗಿ ಇಲ್ಲಿ ನಿಂತ್ಕೊಂಡು ಪರಿಶೀಲನೆ ಮಾಡ್ತಾರೆ. ತದನಂತರ ಇಲ್ಲಿ ಸೇಫ್ಟಿ ಐಲ್ಯಾಂಡ್ಗಳನ್ನ ನಿರ್ಮಾಣ ಮಾಡಿರುವಂಥದ್ದು. ಈ ರೀತಿಯಾಗಿ ರಕ್ಷಣಾ ಕವಚವನ್ನ ತೆಗೆದುಕೊಂಡಿದ್ರೆ ಇದು ಒಂದು 10 ನಿಮಿಷಕ್ಕೂ ಹಿಂದೆ ಬಾಂಬ್ ಸ್ಕ್ವಾಡ್ ಮತ್ತೆ ಡಾಗ್ ಸ್ಕ್ವಾಡ್ ಅವರು ಪರಿಶೀಲನೆಯನ್ನು ಮಾಡಿ ಇಲ್ಲಿನ ಭದ್ರತೆ ಹೇಗಿದೆ, ಜೊತೆಗೆ ಏನಾದರೂ ಸ್ಫೋಟಕ ವಸ್ತುಗಳು ಸಿಗ್ತೇವ ರಸ್ತೆ ಇಕ್ಕೆಲಗಳಲ್ಲಿ ಅಂತೇಳಿ ಅದನ್ನು ಕೂಡ ಪರಿಶೀಲನೆ ಮಾಡಿದ್ರು. ಈಗಲೂ ಕೂಡ ಪೊಲೀಸರು ಅಂತಿಮ ಹಂತದ ಸಿದ್ಧತೆಯಲ್ಲಿ ಇಲ್ಲಿರ್ತುವಂಥದ್ದು. ಪ್ರಮುಖವಾಗಿ ಇಲ್ಲಿ ಪ್ರತಿ ವರ್ಷನೂ ಕೂಡ ಜೋರಾಗಿ ನಡೆಯುತ್ತೆ. ಜೋರಾಗಿ ನಡೆಯುವ ಕಾರಣದಿಂದಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದಾಗಿ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ರೀತಿಯಂತ ಭದ್ರತೆಯನ್ನ ತೆಗೆದುಕೊಳ್ಳೋದಕ್ಕೆ ಮುಂಜಾಗ್ತಾ ಇರುವಂಥದ್ದು. ಒಂದು ವೇಳೆ ಏನಾದರೂ ಪರಿಸ್ಥಿತಿ ಮೀರುವಂಥದ್ದು, ಬೇರೆ ರೀತಿಯ ಚಟುವಟಿಕೆಗಳಿಗೆ ಆಗುವಂಥದ್ದಾದ್ರೆ ಬ್ಯಾರಿಕೇಡ್ಗಳ ಮುಖಾಂತರ ರಸ್ತೆಗಳನ್ನ ಬಂದ್ ಮಾಡುವಂಥದ್ದು ಕೂಡ ಪೊಲೀಸರಿಂದ ಆಗುತ್ತೆ. ಹಾಗಾಗಿ ಬ್ಯಾರಿಕೇಡ್ಗಳನ್ನು ಕೂಡ ಮುಂಚಿತವಾಗಿಯೇ ತಂದಿಲ್ಲಿ ಹಾಕೊಂಡಿರುವಂತಹ ದೃಶ್ಯಾವಳಿಗಳು ಕೂಡ ಸಿಗ್ತಾ ಹೋಗ್ತಾ ಇದೆ. ಈ ರೀತಿಯಾಗಿ ಕೋರಮಂಗಲದ ಎಂಪೈರ್ ಪ್ರದೇಶ ಸುತ್ತಮುತ್ತ ಮತ್ತೆ ಕೋರಮಂಗಲ 5ನೇ ಬ್ಲಾಕ್ ಸುತ್ತಮುತ್ತ ಸುಮಾರು 250ಕ್ಕೂ ಹೆಚ್ಚು CCTVಗಳನ್ನ ಅಳವಡಿಸಿ ಇಲ್ಲಿ ಕಂಟ್ರೋಲ್ ರೂಮ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಎಲ್ಲಾ CCTVಗಳ ಮೇಲೆ ನಿಗಾವನ್ನ ವಹಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಹೋಗ್ತಾ ಇದ್ದಾರೆ. ಸಂಜೆ 4-5 ಗಂಟೆ ನಂತರ ಈ ಒಂದು ರಸ್ತೆಗಳು ಬಂದ್ ಆಗುವಂತ ಸೂಚನೆಗಳು ಇರುವಂತದ್ದು. ಅರವಿಂದ್. ರೈಟ್ ಲೋಕೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಅಲ್ಲಿಗೆ MG ರೋಡ್, ಕೋರಮಂಗಲ, ಬ್ರಿಗೇಡ್ ರೋಡ್ ಇಲ್ಲೆಲ್ಲ ತಯಾರಿಗಳು, ಸಿದ್ಧತೆಗಳು ಹೇಗಾಗಿದೆ, ಏನೇನು ಕ್ರಮ ತಗೊಂಡಿದ್ದಾರೆ, ಬಾಂಬ್ ನಿಷ್ಕ್ರಿಯ ದಳದವರು, ಶ್ವಾನ ದಳದವರು ಎಲ್ಲ ನೋಡಿದ್ರಿ.